Hello students. So in the previous video related to accounting standards we had seen up to the objectives. Is it? So objectives I completed and now we are moving to the next topic related to accounting standards, that is advantages of accounting standards. So in advantages here we are thinking in three perspectives. Okay, advantages to users, advantages to government, advantages to the management, or we can say company. So let us see what are the advantages for users. So users again advantage nodri. Accounting standards help the users for decision making. Yes. So there are various users of accounting information. So there are various users are there related to the company, and they are in need of the information of company and what is the performance of company. So everything they want to know. So here why they want to know means because it is helpful for them for taking the decisions. Okay, so it may be creditors, it may be governments, it may be bank, tax authority, so anybody. So they are in need of the information. So if accounting standards are followed, it is helpful for them also for taking the easier decision related to investment. Next one, it helps the users to know the clear picture of the accounting standards of different companies of the globe. See, I already explained you related to accounting theory, meaning that so accounting theory is not only related to, or it is not only applicable to one company or one country or one industry. No, it is applicable all over the countries. We can say all over the globe only. ಸೊ ಎಲ್ಲ ಕಡೆ ಅಪ್ಲಿಕೇಬಲ್ ಮಾಡ್ತಾರೆ. ಪ್ರತಿಯೊಂದು ಕಂಟ್ರಿ ಒಳಗಿನ ಕಂಪ್ನಿಗೂ ಅಪ್ಲೈ ಆಗ್ತಾವ. ಸೊ ದೇ ಕ್ಯಾನ್ ಏಬಲ್ ಟು ಫಾಲೋ ಇಟ್. ಸೊ ಇಫ್ ದೇ ಅಡಾಪ್ಟ್ ಸಚ್ ಕೈಂಡ್ ಆಫ್ ಸ್ಟ್ಯಾಂಡರ್ಡ್ಸ್, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ದ ಯೂಸರ್ಸ್ ದ್ಯಾಟ್ ದೇ ಕ್ಯಾನ್ ಕಂಪೇರ್ ದ ರಿಸಲ್ಟ್ಸ್ ಈಸಿಲಿ. ಸೊ ಈಸಿಲಿ ಅವರು ರಿಸಲ್ಟ್ಸನ್ನು ಕಂಪೇರ್ ಮಾಡ್ಬೋದು. ಸೊ ದ್ಯಾಟ್ಸ್ ವೈ ದಿಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಯೂಸ್ಫುಲ್ ಟು ದ ಯೂಸರ್ಸ್ ಇನ್ ಕಂಪ್ಯಾರಿಸನ್ ಮಾಡೋದ್ರಿಂದ ಏನಾಗ್ತದ್ರೆ ಡಿಸಿಷನ್ ಮೇಕಿಂಗ್ ಮಾಡ್ಲಿಕ್ಕೆ ಈಸಿ ಆಗ್ತದೆ ರೀ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ದೇ ಕ್ಯಾನ್ ಏಬಲ್ ಟು ಗೆಟ್ ಟು ನೋ. ಸೊ ಇಫ್ ದೇ ಇನ್ವೆಸ್ಟ್ ಇನ್ ಎನಿ ಕೈಂಡ್ ಆಫ್ ಕಂಪ್ನಿ, ವಾಟ್ ವಿಲ್ ಬಿ ದ ರಿಟರ್ನ್ಸ್ ದೇ ಮೇ ಗೆಟ್. ಸೊ ದಟ್ ಈಸ್ ಆಲ್ಸೋ one advantage. Yes. Next, it is an effective communicative tool to various parties. So especially we are talking with the point of view of shareholders. ಸೊ ಏನಾಗ್ತದೆ, ಶೇರ್ ಮಾರ್ಕೆಟ್ನಾಗ ನೋಡ್ತೀವಿ ನಾವು, ಶೇರ್ಸ್ ಬೈಯಿಂಗ್ ಆ್ಯಂಡ್ ಅಲ್ಲಿ ಏನಾಗ್ತಾವೆ, ಬೈಯಿಂಗ್ ಸೆಲ್ಲಿಂಗ್ ಆ್ಯಕ್ಟಿವಿಟಿ ಆಗ್ತಿರ್ತದೆ. ಸೊ ಶೇರ್ ಮಾರ್ಕೆಟ್ನಾಗ ಇಂಥ ಇನ್ಫಾರ್ಮೇಷನ್ ಯಾವಾಗಲೂ ಬೇಕಾಗ್ತದೆ. ಅದ್ರ ಮೇಲೆ ಏನಾಗ್ತದೆ ರೀ, ಕಂಪನಿ ಸ್ಟ್ಯಾಂಡರ್ಡಿಟಿ ಗೊತ್ತಾಗ್ತದೆ. ಒಂದು ಕಂಪ್ನಿ ಎಷ್ಟು ಚಲೋ ರನ್ ಮಾಡ್ಲಿಕ್ಕತ್ತಾರ, ಹೌ ದೇರ್ ಅಕೌಂಟಿಂಗ್ ಪ್ರೊಸೀಜರ್ಸ್ ಆರ್ ಗೋಯಿಂಗ್, ವಾಟ್ ಸ್ಟ್ಯಾಂಡರ್ಡ್ ದೇ ಆರ್ ಅಡಾಪ್ಟಿಂಗ್. ಸೊ ದೀಸ್ ಆಲ್ ಥಿಂಗ್ಸ್ ಆರ್ ಹೆಲ್ಪ್ಫುಲ್ ಫಾರ್ ದ ಯೂಸರ್ಸ್, ಬಿಕಾಸ್ ಡಿಪೆಂಡಿಂಗ್ ಅಪಾನ್ ದಿಸ್ ದೇ ಓನ್ಲಿ ಗೋ ಫಾರ್ ಮೇಕಿಂಗ್ ದ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಇದನ್ನೆಲ್ಲ ಕಂಪಲ್ಸರಿ ಅವರು ವಿಚಾರ ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅದು ಭಾಳ ಹೆಲ್ಪ್ ಆಗ್ತದೆ ಅವರಿಗೆ. ಸೊ ದ್ಯಾಟ್ಸ್ ವೈ ದೇ ಆರ್ ಮೇನ್ಲಿ ಫೋಕಸಿಂಗ್ ಅಪಾನ್ this. Okay, so these are some of the advantages to users. Next is advantages to government. So ಗವರ್ನಮೆಂಟಿಗೆ ಏನು ಫಾಯ್ದಾ ರೀ, ಏನಾರ ಕಂಪನಿ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡಿದ್ರೆ ಗೌರ್ಮೆಂಟಿಗೆ ಏನು ಫಾಯ್ದಾ ಅದ. ಸಿ ಫಸ್ಟ್ ಒನ್, ಇಟ್ ಹೆಲ್ಪ್ಸ್ ದ ಗೌರ್ಮೆಂಟ್ ಟು ಅಸೆಸ್ ದ ರೆವೆನ್ಯೂ ಆ್ಯಂಡ್ ಟ್ಯಾಕ್ಸ್ ಪೊಸಿಷನ್ ಆಫ್ ದ ಕಂಟ್ರಿ ಆ್ಯಂಡ್ ಕಲೆಕ್ಟ್ ದ ಟ್ಯಾಕ್ಸ್ ರೆವೆನ್ಯೂ. ಎಸ್, ಸೊ ಫಾರ್ ದ ಗೌರ್ಮೆಂಟ್ ಇಟ್ ಈಸ್ ಈಸಿಯರ್ ಟು ಅಸೆಸ್ ದ ರೆವೆನ್ಯೂ ಆ್ಯಂಡ್ ಟ್ಯಾಕ್ಸ್ ಪೊಸಿಷನ್. ಸೊ ಈಗ ಬಹಳಷ್ಟು ಕಂಪ್ನಿಗಳು ಎಲ್ಲ ಹಿಂಗೆ ಬಿಸ್ನೆಸ್ನಾಗ ಇನ್ವಾಲ್ವ್ಮೆಂಟ್ ಆಯಿತು, ಆಮೇಲೆ ಜಾಸ್ತಿ ಫಾರಿನ್ ಟ್ರೇಡಿಂಗ್ ಆಯಿತು, ಇಂಪೋರ್ಟ್ ಎಕ್ಸ್ಪೋರ್ಟ್ ಜಾಸ್ತಿ ಆದ್ರೆ ಏನಾಗ್ತದೆ ರೀ, ಸೊ ನಮ್ಗೆ ನಮ್ಮ ಕಂಟ್ರಿದು ವೆಲ್ಫೇರ್ ಆಗ್ತದೆ, ಅಂದರೆ ಎಕನಾಮಿಕ್ ಗ್ರೋತ್ ಆಗ್ತದೆ. ಎಸ್, ಸೊ ಎಕನಾಮಿಕ್ ಗ್ರೋತ್ ವಿಚ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದ ಡೆವಲಪ್ಮೆಂಟ್ ಆಫ್ ಕಂಟ್ರಿ, ರೈಟ್. ಸೊ ಎಕನಾಮಿಕ್ ಗ್ರೋತ್ ನಾವು ಎದಕ್ಕೆ ಯೂಸ್ ಆಗ್ತಂತ ಹೇಳ್ತೀವಿ ಅಂದ್ರೆ ಫಾರ್ ಡೆವಲಪ್ಮೆಂಟ್ ಆಫ್ ಕಂಟ್ರಿ. ಸೊ ಹೌ ಇಟ್ ಈಸ್ ಹ್ಯಾಪ್ನಿಂಗ್ ಹಿಯರ್, ಸೊ ಬಿಕಾಸ್ ಆಫ್ ದ ಕಂಪನೀಸ್. ಸೊ ಇಫ್ ಕಂಪ್ನೀಸ್ ಆರ್ ಫಾಲೋಯಿಂಗ್ ದ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸಸ್, ಸೊ ಸ್ಟ್ಯಾಂಡರ್ಡ್ ಪ್ರಾಕ್ಟೀಸ್ ಫಾಲೋ ಮಾಡಿದ್ರೆ ಏನಾಗ್ತದೆ, ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಇವನ್ ಗೌರ್ಮೆಂಟ್ ಆಲ್ಸೋ ಫಾರ್ ಮೇಕಿಂಗ್ ಬೆಟರ್ಮೆಂಟ್ ಆಫ್ ದ ಸಿಚುವೇಶನ್ಸ್. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಇವನ್ ಡೆವಲಪಿಂಗ್ ದ country in very good situation, that we can say
ಡೆವಲಪ್ಡ್ ಕಂಟ್ರಿ ಆಗಲಿಕ್ಕೂ ಹೆಲ್ಪ್ ಆಗ್ತದೆ ಅಂಥೇಳಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಗೌರ್ಮೆಂಟ್ ಕ್ಯಾನ್ ಏಬಲ್ ಟು ಅಸೆಸ್ ದ ರೆವೆನ್ಯೂಸ್. ಸೊ ಯಾಕಂದ್ರೆ ಕಂಪನಿ ಚಲೋ ಹೊಂಟಂದ್ರೆ ಟ್ಯಾಕ್ಸ್ ಬರ್ತದಿಲ್ಲ ರೀ, ಮತ್ತು ಟ್ಯಾಕ್ಸಿಂದ ಕಂಟ್ರಿ ಡೆವಲಪ್ಮೆಂಟು ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ದ್ಯಾಟ್ಸ್ ವೈ ಸೊ ಗೌರ್ಮೆಂಟ್ ಆಲ್ಸೋ ಥಿಂಕ್ ಅಬೌಟ್ ದ ಅಡಾಪ್ಷನ್ ಆಫ್ ದ ದಿಸ್ ಕೈಂಡ್ ಆಫ್ ಸ್ಟ್ಯಾಂಡರ್ಡ್ಸ್ ಟು ದ ಕಂಪನಿ. Next, it helps the government to chalk out the plans of the country like 5 years plan. So not only for revenue analysis and tax position, it is also helpful for the government in planning the futures. That means future plan ಮಾಡಲಿಕ್ಕೆ. ಸೊ ಫ್ಯೂಚರ್ನಾಗ ಯಾವ ರೀತಿ ನಾವು ಪ್ಲ್ಯಾನ್ಸ್ ಮಾಡಬೇಕು, ಸೊ ಇದಕ್ಕೆ ಎಷ್ಟು ಫಂಡ್ಸ್ ಬೇಕು, ಯಾವ ಪ್ಲ್ಯಾನ್ನಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೊ ಯಾವ ಕಂಪ್ನಿಯಿಂದ ನಾವು ಏನು ತರಿಸ್ಕೋಬೇಕು, ಅಥವಾ ಯಾವ ಕಂಟ್ರಿಯಿಂದ ಯಾವ ಅಲ್ಲಿ ಒಂದು ಕಂಟ್ರಿ ಒಳಗೆ ಯಾವ ಕಂಪ್ನಿ ಅದ, ನಮ್ಗೆ ಅಲ್ಲಿದೇನು ಇನ್ಫಾರ್ಮೇಷನ್ ಬೇಕು. ಸೊ ಎವ್ರಿಥಿಂಗ್ ದೇ ಕ್ಯಾನ್ ಏಬಲ್ ಟು ಡೂ ಇಟ್ ಇನ್ ವೆರಿ ಈಸಿ ಮ್ಯಾನರ್. ಓಕೆ, ಸೊ ದೇ ಕ್ಯಾನ್ ಏಬಲ್ ಟು ಅನಲೈಸ್ ವೇರಿಯಸ್ ಕೈಂಡ್ ಆಫ್ plans and procedures, okay, to be adoptable. So the government can also able to make out the plans. ಸೊ ಅವ್ರಿಗೆ ಚಲೋತ್ನಾಗ ರೆವೆನ್ಯೂ ಬಂತಂದ್ರೆ ಅಷ್ಟೇ ಪ್ಲ್ಯಾನ್ಸ್ ಮಾಡ್ಲಿಕ್ಕೆ ಸಾಧ್ಯತೆ ರೀ. ಈಗ ರೆವೆನ್ಯೂನೇ ಬರ್ಲಿಕ್ಕತ್ತಿಲ್ಲ ಅಂದ್ರೆ ಅವ್ರೇನೂ ಪ್ಲ್ಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಸರ್ಕಾರಕ್ಕೂ ಇನ್ಕಮ್ ಬರಬೇಕು. ಸರ್ಕಾರಕ್ಕೆ ಇನ್ಕಮ್ ಹೆಂಗೆ ಬರ್ತಂದ್ರೆ ಬಿಕಾಸ್ ಆಫ್ ವೇರಿಯಸ್ ಕಂಪನೀಸ್ ಆ್ಯಂಡ್ ದ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ಸ್ ವಿಚ್ ದೇ ಆರ್ ಇಂಡಲ್ಜ್ಡ್, ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ even they will pay the taxes also. Here next advantage is to the management. So management ಏನು ಅಡ್ವಾಂಟೇಜ್ ಅದ, ಸೊ ಕಂಪನಿಗಳು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಫಾಲೋ ಮಾಡೋದ್ರಿಂದ ಕಂಪನಿ ಅಥವಾ ಮ್ಯಾನೇಜ್ಮೆಂಟ್ ಅನ್ಬೋದು. ಸೊ ಫಸ್ಟ್ ಈಸ್ ರಿಡಕ್ಷನ್ ಇನ್ ವೇರಿಯೇಷನ್ಸ್. ಸಿ ವೇರಿಯೇಷನ್ಸ್ ಇನ್ ನಥಿಂಗ್ ಬಟ್ ವಾಟ್ about adoption of various methods, because there are various accounting techniques are there, various accounting methods are there. So for what purpose, what kind of method is suitable? See, accounting standards reduce to the reasonable extent or eliminate altogether confusing variations in accounting treatment. ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂದರೆ ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ವ್ಯಾಲ್ಯೂಯೇಷನ್ ಆಫ್ ಇನ್ವೆಂಟ್ರೀಸ್ ಮಾಡಿದಾಗ, ಕ್ಲೋಸಿಂಗ್ ಸ್ಟಾಕ್ ವ್ಯಾಲ್ಯೂಯೇಷನ್ ಮಾಡಿದಾಗ ನೀವು ಲಿಫೋ ಮೆಥಡರ ಫಾಲೋ ಮಾಡ್ಬೋದು, ವಿಫೋ ಮೆಥಡರ ಫಾಲೋ ಮಾಡ್ಬೋದು. ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಲಿಕ್ಕೆ ಸ್ಟ್ರೇಟ್ ಲೈನ್ ಮೆಥಡ್, ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್. ಬಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನಾಗ ಏನದ್ರಿ, ಅವರು ಡೆಫಿನೇಟ್ ಮೆಥಡ್ಸ್ ಕೊಡ್ತಾರೆ, ನೀವು ಇದನ್ನೇ ಮಾಡಬೇಕು ಅಂಥೇಳಿ. ಅವಾಗ ನೀವು ಅದೇ ಮಾಡಬೇಕಾಗ್ತದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಡೆಪ್ರಿಸಿಯೇಷನ್ ಬಗ್ಗೆ ಅವ್ರೇನು ಹೇಳ್ತಾರಂತಂದ್ರೆ, ಯಾವುದೇ ಕಂಪನಿ ಡೆಪ್ರಿಸಿಯೇಷನ್ ಹಾಕಬೇಕಂದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡ್ ಮೇಲೆ ಹಾಕ್ರಿ ಅಂತ ಅವ್ರು ಹೇಳ್ತಾರೆ. ಇನ್ವೆಂಟ್ರಿ ವ್ಯಾಲ್ಯೂಯೇಷನ್ ಮಾಡೋಂಗಿದ್ರೆ ನೀವು ಕಂಪಲ್ಸರಿ ಲೀಫೋ ಮೆಥಡ್ ಮಾಡಿರಿ ಅಂತ ಅವ್ರು ಹೇಳ್ತಾರೆ. ಇದಕ್ಕಂದ್ರೆ ಅವೆಲ್ಲ ಸ್ಟ್ಯಾಂಡರ್ಡ್ ಮೆಥಡ್ಸ್ ಅವ ರೀ, ಅದರಿಂದ ಅಕ್ಯುರೇಟ್ ಪೊಸಿಷನ್ ಗೊತ್ತಾಗ್ತದೆ. ಸೊ ಲೈಕ್ ದಿಸ್ ದ ಸ್ಟ್ಯಾಂಡರ್ಡ್ಸ್ ಓನ್ಲಿ ಅಡ್ವೈಸಿಂಗ್ ದ ಕಂಪನಿ, ಸೊ ವಿಚ್ ಈಸ್ ಹೆಲ್ಪ್ಫುಲ್ ಫಾರ್ ಕಂಪನಿ ಇನ್ ರೆಡ್ಯೂಸಿಂಗ್ ದ ವೇರಿಯೇಷನ್ಸ್. ಸೊ ಅವರಿಗೆ ಕನ್ಫ್ಯೂಷನ್ಸ್ ಇರೋದಿಲ್ಲ. ವೇರಿಯೇಷನ್ ಇಸ್ ನಥಿಂಗ್ ಬಟ್ ವಾಟ್ ಕನ್ಫ್ಯೂಷನ್ಸ್ ವಿ ಕ್ಯಾನ್ ಸೇ. ಸೊ ಭಾಳಷ್ಟು ಮೆಥಡ್ಸ್ ಅದು ಕೂಡ ಕನ್ಫ್ಯೂಸ್ ಆಗಿಬಿಡ್ತಾವೆ ರೀ. ಇದೇ ಮೆಥಡೇ ಮಾಡಿರಿ ಅಂತ ಹೇಳಿದ್ರೆ ಕನ್ಫ್ಯೂಸಿಂಗ್ ಇರೋದಿಲ್ಲ, ಡೆಫಿನೇಟ್ ಇರ್ತದೆ. ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಇನ್ ಕಂಪ್ಯಾರಿಸನ್. ನೆಕ್ಸ್ಟ್, ಡಿಸ್ಕ್ಲೋಸ್ ಬಿಯಾಂಡ್ ದ್ಯಾಟ್ ರಿಕ್ವೈರ್ಡ್ ಬೈ ಲಾ. ಸೊ ಡಿಸ್ಕ್ಲೋಸ್ ಬಿಯಾಂಡ್ ದ್ಯಾಟ್ ಈಸ್ ನಥಿಂಗ್ ಬಟ್ ವಾಟ್, ಸೊ ಮ್ಯಾನೇಜ್ಮೆಂಟ್ ಏನು ಮಾಡಬೇಕು, ತಮ್ಮ ಕಂಪ್ನಿ ರೆಕಾರ್ಡ್ಸ್ ಏನು ಮೇಂಟೈನ್ ಮಾಡ್ತಾರಲ್ಲ, ವೆಬ್ಸೈಟ್ ಅನ್ಬೋದು ಅಥವಾ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡ್ತಾರಲ್ಲ, ಸೊ ದೇ ಹ್ಯಾವ್ ಟು ಡಿಸ್ಕ್ಲೋಸ್ ವೇರಿಯಸ್ ಥಿಂಗ್ಸ್. ಎಸ್, ಬಟ್ there is one rule also that if you don't want to disclose something very confidential matters, that is okay. ಸೊ ಭಾಳ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ಸ್ ಇದನ್ನು ಡಿಸ್ಕ್ಲೋಸ್ ಮಾಡಬೇಡ್ರಿ ಅಂತಲೇ ಹೇಳ್ತಾರೆ ರೀ. ಅದು ಹಂಗೆ ಇರಬೇಕು. ಕಾನ್ಫಿಡೆನ್ಷಿಯಲ್ ಅಂದ್ರೆ ಅದು ಬರೀ ಮ್ಯಾನೇಜ್ಮೆಂಟ್ರಿಗೆ ಅಷ್ಟೇ ಗೊತ್ತಿರಬೇಕು, ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗಬಾರ್ದು. ಹಂಗಿತ್ತಂದ್ರೆ ನಾವು ಮೇಂಟೈನ್ ಮಾಡ್ಬೋದು. ಬಟ್ ಸಮ್ಟೈಮ್ಸ್ ಇಟ್ ಈಸ್ ಟು ಬಿ ಮೇಡ್. ಸೊ ದ್ಯಾಟ್ಸ್ ವೈ ಡಿಸ್ಕ್ಲೋಸ್ ಬಿಯಾಂಡ್ ದ್ಯಾಟ್ ರಿಕ್ವೈರ್ಡ್ ಬೈ ಲಾ. ಸ್ಟ್ಯಾಂಡರ್ಡ್ಸ್ ಮೈ ಕಾಲ್ ಫಾರ್ ಡಿಸ್ಕ್ಲೋಜರ್ ಬಿಯಾಂಡ್ ದ್ಯಾಟ್ ರಿಕ್ವೈರ್ಡ್ ಬೈ ದ ಲಾ. ಸೊ ಲಾ ಹೇಳಿದ್ಕಿಂತ ಹೆಚ್ಚೆ ನಾವು ಡಿಸ್ಕ್ಲೋಸ್ ಮಾಡಿದರೆ ಇದರಿಂದ ಅಡ್ವಾಂಟೇಜ್ ಏನದ ಅಂದ್ರೆ, ಯು ಕ್ಯಾನ್ ಸ್ಯಾಟಿಸ್ಫೈ ದ ಯೂಸರ್ಸ್, ವಿ ಕ್ಯಾನ್ ಸೇ ಇನ್ವೆಸ್ಟರ್ಸ್. ಬಿಕಾಸ್ ಇನ್ವೆಸ್ಟರ್ಸಿಗೆ ನೀವು ಲಿಮಿಟೆಡ್ ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟರೆ ಖುಷಿ ಆಗಿಬಿಡ್ತಾರೆ ರೀ. ಅವಾಗೇನು ಮಾಡ್ತಾರೆ, ಇನ್ವೆಸ್ಟ್ಮೆಂಟ್ ಡಿಸಿಷನ್ ತೊಗೊಳ್ಳಿಕ್ಕೆ ಹೆಲ್ಪ್ ಆಗ್ತದೆ. ದಟ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಅಡ್ವಾಂಟೇಜ್ ಫ್ರಮ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ನೆಕ್ಸ್ಟ್ ಒನ್ ಈಸ್ ಫೆಸಿಲಿಟೀಸ್ ಫಾರ್ ಕಂಪನೀಸ್. ಸೊ ಕಂಪನೀಸಿಗೆ, ಸಾರಿ ಇಟ್ ಶುಡ್ ಬಿ ಕಂಪ್ಯಾರಿಸನ್. ಸೊ ಕಂಪನಿಗಳೇನು ಹೋಗ್ತಾರೆ, ಈಸಿಲಿ ಕಂಪ್ಯಾರಿಸನ್ ಮಾಡ್ಬೋದು. ಇಟ್ಸ್ ಫೆಸಿಲಿಟೇಟ್ಸ್ ಫಾರ್ ವಾಟ್,
comparison. Use of standards facilitates comparison of financial statements of companies situated in different parts of the world. Yes, see, not only you can compare the performance of the company in state, in country, but apart from that, here in between the countries. Okay, ಅಂದ್ರೆ ಒಂದು ಕಂಟ್ರಿ ಒಳಗಿನ ಕಂಪ್ನಿ ಪರ್ಫಾರ್ಮೆನ್ಸ್ ಇನ್ನೊಂದು ಕಂಟ್ರಿ ಒಳಗಿಂದು ಇನ್ನೊಂದು ಇನ್ನೊಂದು ಕಂಪ್ನಿ ಪರ್ಫಾರ್ಮೆನ್ಸ್ ನೀವೇನು ಮಾಡ್ಬೋದು, ಕಂಪೇರ್ ಮಾಡಬಹುದು. ಯಾಕಂದ್ರೆ ನಾವು ಯೂಶ್ವಲಿ ಏನಂತಿರ್ತೀವಿ, ಸೇಮ್ ಸೆಕ್ಟರ್ನಾಗಿಂದೇ ಕಂಪೇರ್ ಮಾಡಿರಿ ಅಂಥೇಳಿ. ಯೂಶ್ವಲಿ ಸೇಮ್ ಸೆಕ್ಟರ್ ಕಂಪೇರ್ ಮಾಡ್ತಾರೆ ರೀ, ಬಟ್ ಏನು ಅವೆರಡು ಒಂದೇ ಏರಿಯಾನಾಗ ಸಿಚುವೇಟ್ ಆಗಿರೋದಿಲ್ಲ. ದೇ ಆರ್ ನಾಟ್ ಇನ್ ಅ ಸೇಮ್ ಸಿಟಿ ಆರ್ ಸೇಮ್ ಸ್ಟೇಟ್ ಆರ್ ಸೇಮ್ ಕಂಟ್ರಿ, ದೇ ಆರ್ ಇನ್ ಡಿಫ್ರೆಂಟ್ ರೀಜನ್ಸ್. ಸೊ ಇಂಡಿಯಾನಾಗ ಒಂದು ಕಂಪ್ನಿ ಅದ, ಯು ಎಸ್ನಾಗ ಒಂದು ಕಂಪ್ನಿ ಅದ, ಅವೆರಡು ಕಂಪ್ನಿದು ಪರ್ಫಾರ್ಮೆನ್ಸ್ ನಾವು ಕಂಪೇರ್ ಮಾಡಬಹುದು. ಸೊ ವಿತ್ ದ ಹೆಲ್ಪ್ ಆಫ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್. ಹೌ ಮೀನ್ಸ್ because they used to follow the same accounting standards. So it is having some disadvantages also. So let us see the disadvantages of accounting standards. First one, restriction in choice of alternative treatments. See, restriction is nothing but what? So ಒಂದು ಸ್ವಲ್ಪ ನಮ್ಗೆ ಅಡೆತಡೆಗಳು ಆಲಿಗತ್ತಾವ, ಪ್ರಾಬ್ಲಮ್ಸ್ ಅವರಿ in choice of alternative treatments. A standard which insists on particular solution may be unduly restrictive. ಸೊ ನಮಗಿರೋ ಒಂದು ಸ್ಟ್ಯಾಂಡರ್ಡ್, ಎಲ್ಲ ಸ್ಟ್ಯಾಂಡರ್ಡ್ಸ್ ಏನು ಮಾಡ್ತಾವೆ ಅಂತ ಹೇಳಿದ್ದೆ ನಿಮಗೆ ನಾನು. ಅವ್ರು ನಮ್ಗೆ ಹೇಳ್ತಾರೆ ಯಾವ ಮೆಥಡ್ ಫಾಲೋ ಮಾಡಬೇಕು, ಯಾವ ಮೆಥಡ್ ಮಾಡಬಾರ್ದು ಅಂಥೇಳಿ. ಸಿ, ಅವ್ರು ನಮ್ಗೆ ಏನು ಹಾಕ್ಕೊಟ್ಟಿರ್ತಾರಲ್ಲ ಮೆಥಡ್ ಫಾಲೋ ಮಾಡಿರಿ ಅಂತೇಳಿ, ಅದು ನಮ್ಗೆ ಎಲ್ಲ ಟೈಮ್ನಾಗೂ ಸೂಟೇಬಲ್ ಇರ್ತದೆ, ಅಪ್ಲಿಕೇಬಲ್ ಇರ್ತದೆ ಅಂತ ನಮ್ಗೆ ಗ್ಯಾರಂಟಿ ಇಲ್ಲ. ಆರ್ ಗೆಟ್ಟಿಂಗ್? ಸೊ ನಮಗೀಗ ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡೇ ಫಾಲೋ ಮಾಡ್ತೀವಿ ಡೆಪ್ರಿಸಿಯೇಷನ್ಗೆ. ಇಲ್ಲ ನಮಗೆ ಸ್ಟ್ರೇಟ್ ಲೈನ್ ಮಾಡಬೇಕು ಅಂತಂದ್ರೆ ಸ್ಟ್ರೇಟ್ ಲೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಏನಾರು ನಮಗೆ, if we are facing some problems, so we want to change that method, but sometimes it is not acceptable. So therefore the choice between different alternative accounting treatment may become difficult. So sometimes choosing may become difficult. Next is rigidity. So rigidity is nothing but what? So it is not so flexible ಇರೋದಿಲ್ಲ, ಭಾಳ ಪ್ರಾಬ್ಲಮೆಟಿಕ್ ಅನ್ಬೋದು, ಅಥವಾ ಹಿಂಗೆ ಅಡೆತಡೆಗಳು ಕೂಡಿರ್ತದೆ ರೀ. ಸೊ ದೇರ್ ಮೇ ಬಿ ಟ್ರೆಂಡ್ ಟುವರ್ಡ್ಸ್ ರಿಜಿಡಿಟಿ ಇನ್ ಅಪ್ಲೈಯಿಂಗ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, ಬಿಕಾಸ್ ಅವ್ರು ಹೇಳಿದವಾದ ವೇದವಾಕ್ಯ ಅಂತ ನಾವು ಫಾಲೋ ಮಾಡಬೇಕಲ್ಲ. ಸೊ ವಾಟ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಸೇಸ್, ದ್ಯಾಟ್ ಈಸ್ ಟು ಬಿ ಫಾಲೋಡ್. ಯು ಕಾಂಟ್ ಏಬಲ್ ಟು ಚೇಂಜ್ ಇಟ್, ಫ್ಲೆಕ್ಸಿಬಿಲಿಟಿ ಇಲ್ಲ, ಯು ಕಾಂಟ್ ಏಬಲ್ ಟು ಮೇಕ್ ಎನಿ ಕೈಂಡ್ ಆಫ್ ಚೇಂಜಸ್. ಸೊ ಅವ್ರು ಏನು ಹೇಳ್ತಾರೆ ಅದನ್ನೇ ಫಾಲೋ ಮಾಡಬೇಕು. ಹಾಗಿದ್ದಾಗ ಏನಾಗ್ತದೆ ರೀ, ಸ್ವಲ್ಪ ಪ್ರಾಬ್ಲಮ್ ಬರ್ತದೆ. ಓಕೆ, ಸೊ ಲಾಸ್ಟ್ ಈಸ್ accounting standard cannot override the statute. So the standards are required to be framed within the. That means what? Accounting standards sometimes they will like overreacting, that means dominating. ಸೊ ಅವನ್ನೇ ನಾವು ಫಾಲೋ ಮಾಡ್ಕೋತ ಹೋಗೋದ್ರಿಂದ ಏನಾಗ್ತದೆ, ಉಳಿದಿದ್ದು ಏನೂ ಅಷ್ಟು ನಮ್ಗೆ ಇಂಪಾರ್ಟೆನ್ಸ್ ಸಿಕ್ಕಂಗೆ ಅನಿಸಲ್ಲ. ಸೊ ಒಂಥರ ಡಾಮಿನೇಟಿಂಗ್ ಆದಂಗೆ ಅನ್ನಿಸ್ಬಿಡ್ತದೆ. ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಬಿಕಾಸ್ ಫಾರ್ ಎವ್ರಿಥಿಂಗ್ ದೇ ಹ್ಯಾವ್ ಸ್ಪೆಸಿಫೈಡ್. ಪ್ರತಿಯೊಂದಕ್ಕೂ ಅವ್ರು ಸ್ಪೆಸಿಫೈ ಮಾಡಿರ್ತಾರೆ, ಅದನ್ನೇ ನೋಡೋದು, ಅದನ್ನೇ ಮಾಡೋದು. ಸೊ ಅವಾಗ ಏನಾಗ್ಬಿಡ್ತದೆ ರೀ, ಸೊ ಮೇಂಟೆನೆನ್ಸ್ ಇರುವುದಿಲ್ಲ, ಅಥವಾ ಸ್ಟೆಬಿಲಿಟಿ ಅಂತ ಇರುವುದಿಲ್ಲ. ಸೊ ದ್ಯಾಟ್ ಪ್ರಾಬ್ಲಮ್ ಮೇ ಆಲ್ಸೋ ಹ್ಯಾಪನ್ಸ್ ಹಿಯರ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್ ದೀಸ್ ಆಲ್ ಪಾಯಿಂಟ್ಸ್. ಇದ್ರಾಗ ಬರೀ ಅಡ್ವಾಂಟೇಜಸ್ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೀನಿ. ವೆರಿ ಸಿಂಪಲ್ ಕಾನ್ಸೆಪ್ಟ್. Just go through this, and remaining things we'll see in the coming videos.